ಸ್ನೇಹಿತರೆ ನಮಸ್ಕಾರ. ಪತಿಯನ್ನ ಜೈಲಿನಿಂದ ಬಿಡುಗಡೆ ಮಾಡುವಂತೆ ಬೇಡಿಕೆ ಇಟ್ಟು ಮಹಿಳೆ ಒಬ್ಬರು ಮೊಬೈಲ್ ಟವರ್ನ ಮೇಲ್ಗಡೆ ಒಂದು 50 ಫೂಟ್ ಅಂತರವರೆಗೂ ಕೂಡ ಹತ್ತಿ ಕುಳಿತಿರುವಂತಹ ಘಟನೆ ನಡೆದಿದೆ. ಹಾಗಾದ್ರೆ ಈ ಘಟನೆ ಕಾನ್ಪುರ್ ಯುಪಿಯಲ್ಲಿ ನಡೆದಿರತಕ್ಕಂಥದ್ದು. ಸೊ ಹಾಗಾದ್ರೆ ಸ್ನೇಹಿತರೆ, ಈ ಘಟನೆ ಸಂಬಂಧಪಟ್ಟಂತಹ ಒಂದಿಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಹಂಚ್ಕೊಳ್ತೀನಿ. ಯಾಕೆ ಈ ರೀತಿ ಘಟನೆಗಳು ಆಗ್ತವೆ? ಯಾಕಂದ್ರೆ ಇದು ಸಮಾಜದ ಮೇಲೆ ಒತ್ತಡ, ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡ, ಕುಟುಂಬದ ಮೇಲೆ ಒತ್ತಾಯ ಹೇರಲಾಗತ್ತೆ ಈ ರೀತಿ ಘಟನೆಗಳು ನಡೆದಾಗ. ಯುಪಿಯಲ್ಲಿ ಇದು ಮೊದಲನೇ ಬಾರಿ ಅಲ್ಲ, ಈ ರೀತಿ ಸಾಕಷ್ಟು ಬಾರಿ ಘಟನೆಗಳು ನಡೆದಿದಾವಂತೆ. ಸೊ ಟವರ್ ಇರೋದು, ಬೆದರಿಕೆ ಹಾಕೋದು, ನನ್ನ ಪ್ರಾಣವನ್ನ ಕಳ್ಕೊಳ್ತೀನಿ, ಈ ರೀತಿ ಬಿಡುಗಡೆ ಮಾಡಲೇಬೇಕು ಅನ್ನುವಂತಹ ಒತ್ತಾಯವನ್ನ ಹೇರೋದು. ಜೊತೆಗೆ ಈಗ ಪ್ರೇಮಿಗಳು ಕೂಡ ಈ ರೀತಿ ಹಿಂದಿನ ದಿನಗಳಲ್ಲಿ ಮಾಡಿರ್ತಕ್ಕಂತಹ ಘಟನೆಗಳು ಕೂಡ ಅಲ್ಲಿ ನಡೆದಿದ್ದಾವೆ, ಉದಾಹರಣೆಗಳು ಕೂಡ ಇದ್ದಾವೆ. ಹಾಗಾದ್ರೆ ಈ ಕೇಸ್ನ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿನ ನಾವು ತಿಳ್ಕೊಳ್ತಾ ಹೋಗೋಣ. ಯಾಕಂದ್ರೆ ಸಮಾಜದಲ್ಲಿ ಏನಾಗ್ತಾ ಇದೆ ಘಟನೆಗಳು ಗೊತ್ತಿರಬೇಕು ನಮಗೂ. ಸೊ ಇಂತಹ ಘಟನೆಗಳು ನಡೆದಾಗ ನಾವು ಸ್ಪಂದಿಸಬೇಕಾಗತ್ತೆ. ಹಾಗಾದ್ರೆ ಹುಡುಗಿಯೊಬ್ಬಳು, ಹುಡುಗಿ ಅಂದ್ರೆ ಯುವತಿ, ಸೊ ಮದುವೆ ಆಗಿರತ್ತೆ, ಅದು ಅಪಹರಿಸಿಕೊಂಡಿರ್ತಕ್ಕಂತಹ ಕೇಸ್ ಇದು. ಈಗ ಯುವಕ ಆ ಹುಡುಗಿಯನ್ನ ಅಪಹರಿಸಿಕೊಂಡು ಹೋಗಿರ್ತಾನೆ, ಮದುವೆ ಕೂಡ ಆಗಿರತ್ತೆ. ಸುಮಾರು 6 ತಿಂಗಳ ಹಿಂದಿನ ಕೇಸ್ ಇದು. ನಾವು ಈ ಒಂದು ಕೇಸ್ನ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಅಕ್ಟೋಬರ್ 2025ಕ್ಕೆ ಹೋಗ್ಬೇಕಾಗತ್ತೆ. ಆ ಸಂದರ್ಭದಲ್ಲಿ ಒಂದು ಖಾನ್ಪುರ್ನ ಒಂದು ಠಾಣೆಯಲ್ಲಿ ಕೇಸ್ ದಾಖಲಿಸಲಾಗತ್ತೆ. ಆ ಕೇಸನ್ನು ಕೂಡ ಹುಡುಗಿಯ ತಾಯಿ ದಾಖಲಿಸಿದ್ದಾಳಂತೆ. ಅಂದ್ರೆ ಆ ಹುಡುಗಿಯನ್ನ ಈಗಾಗಲೇ ಅರೆಸ್ಟ್ ಆಗಿದ್ನಲ್ಲ ಹುಡುಗ, ಸೊ ಆತನು ಅಪಹರಿಸಿಕೊಂಡು ಹೋಗಿರ್ತಾನೆ. ಸೊ ಮದುವೆ ಕೂಡ ಆಗಿರತ್ತೆ. ಆದ್ರೆ ಈ ಸಂದರ್ಭದಲ್ಲಿ 6 ತಿಂಗಳಾದ ಬಳಿಕ ಈಗ ಮತ್ತೆ ಆ ಕೇಸ್ನಲ್ಲಿ ಬೇಲ್ ಸಿಗೋದಿರತ್ತೆ. ಆ ಹುಡುಗನನ್ನ ಕಳಿಸ್ಕೊಡೋರು ಇರ್ತಾರೆ. ಆದ್ರೆ ಈ ಸಂದರ್ಭದಲ್ಲಿ ಕೂಡ ಆ ತಾಯಿ ಮತ್ತೆ ಆತನಿಗೆ ಇನ್ನೂ ಶಿಕ್ಷೆ ಆಗಬೇಕೆನ್ನುವಂತಹ ರೀತಿಯಲ್ಲಿ ಕೋರ್ಟ್ಗೆ ಬರ್ತಿದ್ರಂತೆ. ಆ ಸಂದರ್ಭದಲ್ಲಿ ತಾಯಿ ಮತ್ತು ಮಗಳಿಗೆ ವಾದ ವಿವಾದ ಆಗತ್ತೆ. ಸೊ ಹೆಚ್ಚು ಕಡಿಮೆ ಮಾತಾದ ತಕ್ಷಣ ಈಗಲಾದ್ರೂ ಬಿಡುಗಡೆ ಮಾಡಲಿಲ್ಲ ಅಂದ್ರೆ ನಾನು ಟವರ್ ಮೇಲೆ ಇರ್ತೀನಿ, ನನ್ನ ಪ್ರಾಣವನ್ನ ಕಳ್ಕೊಳ್ತೀನಿ ಅಂತ ನೀವು ನೋಡ್ತಾ ಇದ್ರಿ, ಗಮನಿಸ್ತಾ ಇದ್ರಿ, ಸ್ಕ್ರೀನ್ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇರುತ್ತೆ. ಟವರ್ ಮೇಲೆ ಹತ್ತಿ ಕುಂತ್ಕೊಳ್ತಾಳೆ. ತನ್ನ ಪತಿಯನ್ನ ಜೈಲಿನಿಂದ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಮಹಿಳೆಯೊಬ್ಬಳು ಮೊಬೈಲ್ ಟವರ್ ಮೇಲೆ ಹತ್ಕೊಳ್ತಾರೆ. ಆ ಠಾಣೆ ಏನಿರುತ್ತೆ, ಠಾಣೆಯ ಹಿಂದ್ಗಡೆನೆ ಒಂದು ಟವರ್ ಇರುತ್ತೆ, ಮೊಬೈಲ್ ಟವರು. ಸೊ ಅದ್ರ ಮೇಲೆ ಹತ್ಕೊಂಡ್ ಬಿಡ್ತಾಳೆ. ನನ್ನ ಪತಿಯನ್ನ ಈ ಸ್ಥಳಕ್ಕೆ ಕರೆಸಲೇಬೇಕು, ಇಲ್ಲ ಅಂದ್ರೆ ನಾನು ಜೀವ ಕಳ್ಕೊಳ್ತೀನಿ, ಮೇಲಿಂದ ಹಾರಿ ಬೀಳ್ತೀನಿ. ಸುಮಾರು 50 ಫೂಟ್ ಎತ್ತರಕ್ಕಿಂತ ಹೆಚ್ಚಿನ ಒಂದು ಹತ್ತಿದ್ರಂತೆ ಸೊ ಸ್ಟೆಪ್ಗಳನ್ನ. ಆದ್ರೆ ಈ ರೀತಿ ಮಾಡೋದ್ರಿಂದ ಇದು ಪೊಲೀಸರ ಮೇಲೆ ಒತ್ತಾಯ ಹೇರಿದಂಗ ಆಗತ್ತೆ. ಯಾಕಂದ್ರೆ ಅದು ತನಿಖೆ ಏನಿದೆ ಅದು ಬಗೆಹರಿಬೇಕು, ಕಾನೂನು ಪ್ರಕಾರ ಅದು ಏನಿದೆ ಅದನ್ನ ತಿಳ್ಕೊಂಡು ಅದನ್ನ ಶಿಕ್ಷೆ ಆಗಬೇಕು, ಅಥವಾ ನಿರಪರಾಧಿ ಇದ್ರೆ ಅದನ್ನ ಬಿಟ್ಟು ಕಳಿಸ್ತಾರೆ. ಅದನ್ನ ಪೊಲೀಸವರು ಕೂಡ ಒಂದ್ ಸ್ವಲ್ಪ ವೇಗವಾಗಿ ಕೂಡ ಮಾಡಬೇಕು. ಇದು ಮಾತ್ರ ಇದ್ದೇ ಇರತ್ತೆ. ಯಾಕಂದ್ರೆ ಒಂದೊಂದ್ಸಾರಿ ಪೊಲೀಸರು ಕೂಡ ನಿರ್ಲಕ್ಷ್ಯತನದಿಂದನೂ ಕೂಡ ಈ ರೀತಿ ಘಟನೆಗಳು ಆಗ್ತಿರ್ತವೆ. ಆದ್ರೆ ಹೆಂಡತಿಯ ವಾದ ಏನಪ್ಪಾ ಅಂದ್ರೆ, ನನ್ನ ಪತಿ ಯಾವುದೇ ರೀತಿಯಾದಂತಹ ತಪ್ಪುಗಳು ಮಾಡಿಲ್ಲ, ನನ್ನ ತಾಯಿಯೇ ಈ ಕೇಸನ್ನ ಮಾಡಿದ್ದಾರೆ. ಸೊ ಹೀಗಾಗಿ ನನಗೆ ಆತನು ಇಷ್ಟ ಇದ್ದಾನೆ, ಸೊ ಹೀಗಾಗಿ ನಾವು ಮದುವೆಯನ್ನ ಆಗಿದ್ದೀವಿ ಎನ್ನುವಂತಹ ರೀತಿಯಲ್ಲಿ ಹೇಳಿಕೆ ಅಂತೂ ಕೂಡ ಕೊಟ್ಟಿದ್ದಾರೆ. ಆದ್ರೆ ಈ ರೀತಿ ಕೇಸ್ಗಳು ನಡೆದಾಗ ಈ ರೀತಿ ಮಾಡೋದಂತೂ ತಪ್ಪು ವಿಷಯ ಸ್ನೇಹಿತರೆ. ನನ್ನ ಜೀವ ಕಳ್ಕೊಳ್ತೀನಿ, ಪೊಲೀಸರ ಮೇಲೆ ಒತ್ತಾಯ ಹೇರೋದು, ಸಾಮಾಜಿಕವಾಗಿ ಈ ರೀತಿ ಘಟನೆಗಳಾದಾಗ ಇದು ತಪ್ಪು ವಿಚಾರ ಅಂತೂ ಹೌದು. ಆದ್ರೆ ಈ ಕೇಸ್ನಲ್ಲಿ ಏನೇನಿದೆ ಅದ್ರ ಬಗ್ಗೆ ನಾವು ತನಿಖೆ ಮಾಡ್ತಾ ಇದೀವಿ ಅಂತ ಪೊಲೀಸ್ ಅಧಿಕಾರಿಗಳು ಕೂಡ ತಿಳಿಸಿದ್ದಾರೆ. ಹಾಗಾದ್ರೆ ಆ ಹೆಣ್ಣು ಮಗಳಿಗೆ ಏನಾಯ್ತು? ಏನು ಕೂಡ ಆಗಿಲ್ಲ. ಸೊ ಪತಿಯನ್ನ ಕರೆಸ್ತಾರೆ ಆ ಸ್ಥಳಕ್ಕೆ ಕಳಿಸಿದ ತಕ್ಷಣ ಕೆಳಗಡೆ ಇಳಿಯುವಂತೆ ಒಂದು ಆದೇಶವನ್ನು ಕೂಡ ಆ ಪತಿ ಮಾಡ್ತಾನೆ. ಸೊ ಕೆಳಗಡೆ ಇಳಿದು ಬಂದ ಕೂಡಲೇ ತಬ್ಕೊಂಡು ಅಳ್ತಾರೆ ಬಿಕ್ಕಿ ಬಿಕ್ಕಿ. ಇದನ್ನ ನೋಡಿದ್ರು ಸಹಿತ ಮನ ನೋಯುತ್ತೆ. ಆದ್ರೆ ಏನಿದು ವಿಚಾರ ಅನ್ನುವಂಥದ್ದನ್ನ ಸರಿಯಾಗಿ ಕಂಡುಹಿಡಿದು ಪೊಲೀಸರು ಅದನ್ನ ಬಗೆಹರಿಸಬೇಕಾದಷ್ಟು ಬೇಗ. ಇದು ಹೀಗಾಗಿ ಬಹಳ ಒತ್ತಾಯಕ್ಕೆ ಸೊ ಬಹಳ ಸ್ಪೀಡ್ ಆಗಿ ವೈರಲ್ ಆಯ್ತು. ಇದು ನಿಮ್ಮ ಸಾಮಾಜಿಕ ಜಾಲತಾಣದಲ್ಲಿ ನೀವು ನೋಡಿರಬಹುದು, ಗಮನಿಸಿರಬಹುದು ಕೆಲವೊಂದಿಷ್ಟು ಜನ. ಸೊ ಇದ್ರ ಬಗ್ಗೆ ಬಹಳಷ್ಟು ಚರ್ಚೆ ಕೂಡ ಆಗ್ತಾ ಇತ್ತು. ಈ ರೀತಿ ಮಾಡೋದ್ರಿಂದ ಆಕೆಯ ಒಂದು ಜೀವಕ್ಕೆ ಅಪಾಯ, ಅದೇನಿದೆ ಸಮಸ್ಯೆ, ಅದರ ಬಗ್ಗೆ ಚರ್ಚೆ ಆಗಬೇಕು. ಜಡ್ಜ್ಗಳು ಕೂಡ ಅಲ್ಲಿ ಸ್ಥಳಕ್ಕೆ ಬಂದಿದ್ರು, ಸಾಕಷ್ಟು ಪೊಲೀಸ್ ಅಧಿಕಾರಿಗಳು ಕೂಡ ರಕ್ಷಣೆಗಾಗಿ ಇಲ್ಲಿ ಬಂದಿದ್ರು. ಆಂಬ್ಯುಲೆನ್ಸ್ ಆಗಿರ್ಲಿ, ಹೆಚ್ಚಿನ ಒಂದು ಫೋರ್ಸ್ಗಳನ್ನ ಕರೆಸಲಾಗಿತ್ತು. ಆದಷ್ಟು ಕೆಳಗಡೆ ಇಳಿದ ತಕ್ಷಣ ನೀರು ಕೂಡ, ಯಾಕಂದ್ರೆ ಕಳೆದ 2-3 ಗಂಟೆಯಿಂದ ಮೇಲ್ಗಡೆನೆ ಇದ್ಲಂತೆ ಆಕೆ. ಸೊ ಹೀಗಾಗಿ ನೀರು ಕುಡಿಯೋದಾಗಿರ್ಲಿ ಅಥವಾ ಇನ್ನಿತರ ಜ್ಯೂಸ್, ಈ ರೀತಿ ಒಂದ್ ಸ್ವಲ್ಪ ಆಧಾರ ಆಗ್ಬೇಕಲ್ವಾ ಹೊಟ್ಟೆಗೆ, ಹೀಗಾಗಿ ಒಂದ್ ಸ್ವಲ್ಪ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ.
ಒಂದು ಕೆಳಗಿಳಿಸುವುದರಲ್ಲಿ ಪೊಲೀಸರು ಕೂಡ ಯಶಸ್ವಿ ಆಗಿದ್ದಾರೆ. ಗಂಡನನ್ನ ಸ್ಥಳಕ್ಕೆ ಕರೆದುಕೊಂಡು ಬಂದಿದ್ದಾರೆ. ಮಾತುಕತೆ ವಿಚಾರ ಆಗತ್ತೆ. ಅಲ್ಲಿ ಏನು ಪರಿಹಾರ ಆಗಬೇಕು, ಅಲ್ಲಿ ಏನು ಸಮಸ್ಯೆ ಇದೆ ಅದ್ರ ಬಗ್ಗೆ ಮಾತುಕತೆ ಮಾಡಿ ಕ್ಲಿಯರ್ ಮಾಡಲಾಗತ್ತೆ ಅನ್ನುವಂತಹ ಹೇಳಿಕೆಯನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು. ಸೊ ಈ ಘಟನೆ ಒಂದು ಕಾನ್ಪುರ್ನ ಯುಪಿಯಲ್ಲಿ ನಡೆದಿರ್ತಕ್ಕಂಥದ್ದು, ಯುಪಿಯ ಕಾನ್ಪುರ್ನಲ್ಲಿ. ಸೊ ಈ ರೀತಿ ಘಟನೆಗಳು ಮೇಲಿಂದ ಮೇಲೆಗೆ ನಡೀತಾನೆ ಇರ್ತವೆ ಸ್ನೇಹಿತರೆ. ಆದಷ್ಟು ಜೀವ ಕಳ್ಕೊಂಡ್ರೆ ಏನು ಸಿಗೋದಿಲ್ಲ, ಅದಕ್ಕೆ ಏನು ಪರಿಹಾರ ಸಿಗಬೇಕು ಆದಷ್ಟು ಅದರ ಮೇಲೆ ನಾವು ಕೆಲಸ ಕಾರ್ಯಗಳನ್ನ ಮಾಡಬೇಕಾಗತ್ತೆ. ಈಗ ಜೀವ ಕಳ್ಕೊಳ್ಳೋದ್ರಿಂದ ಮತ್ತೆ ಸಿಗ್ತಾರಾ? ಖಂಡಿತವಾಗ್ಲೂ ಇಲ್ವಲ್ಲ. ಸೊ ಇದರಿಂದ ಪೊಲೀಸ್ ಅಧಿಕಾರಿಗಳ ಮೇಲೇ ಒತ್ತಡ ಮತ್ತು ಕುಟುಂಬಸ್ಥರ ಮೇಲೆ ಒತ್ತಡ. ಹುಡುಗಿ ಹೇಳ್ತಾಳೆ, ತಾಯಿಯೇ ಇಲ್ಲಿ ಖುದ್ದಾಗಿ ಕಂಪ್ಲೇಂಟ್ ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ನನ್ನ ಗಂಡ ನಿರಪರಾಧಿ, ಅವನನ್ನ ಬಿಟ್ಟು ಬಿಡಿ ಅಂತ ಕೇಳಿಕೊಂಡು ಆ ಟವರ್ನ ಮೇಲೆ ಹತ್ತಿರೋದು. ಇದರ ಬಗ್ಗೆ ನಿಮ್ಮ ಕುರಿತಾಗಿ ಅನಿಸಿಕೆ ಏನು ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸಿ.